ನಮಸ್ಕಾರ. ಬನ್ನಿ, ಇವತ್ತು ನಾವು ಸಾರ್ವಜನಿಕ ಸೇವೆಯಲ್ಲಿರೋ ಒಂದು ಆಶ್ಚರ್ಯಕರವಾದ ವೇತನ ತಾರತಮ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅಧಿಕೃತ ಮಾಹಿತಿಯನ್ನೇ ಆಧರಿಸಿ ಒಂದೇ ಒಂದು ಬಡ್ತಿ, ಎರಡು ಸರ್ಕಾರಿ ಹುದ್ದೆಗಳ ನಡುವೆ ಹೇಗೆ ಒಂದು ದೊಡ್ಡ ಆರ್ಥಿಕ ಕಂದಕವನ್ನೇ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನೋಡೋಣ. ಒಂದ್ಸಲ ಯೋಚನೆ ಮಾಡಿ, ಒಂದೇ ದಿನ ಒಂದೇ ಸಂಬಳದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ ಇಬ್ರು ಅಧಿಕಾರಿಗಳಿದ್ದಾರೆ. ಆದ್ರೆ ಕೇವಲ ಒಂದೇ ಒಂದು ಪ್ರಮೋಷನ್ ಅವರ ಇಡೀ ಭವಿಷ್ಯವನ್ನೇ ಬದಲಾಯಿಸ್ಬಿಡ್ಬಹುದು ಅಂದ್ರೆ ನಂಬೋಕಾಗುತ್ತಾ? ಹೌದು, ಇದು ಸಾಧ್ಯ. ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಈ ವಿವರಣೆಯ ಮುಖ್ಯ ಕೇಂದ್ರ. ಇದು ಬರೀ ಅಂಕಿ ಸಂಖ್ಯೆಗಳ ಕಥೆಯಲ್ಲ, ಇದು ನ್ಯಾಯ ಮತ್ತು ವೃತ್ತಿಜೀವನದ ಬೆಳವಣಿಗೆಯ ಸುತ್ತ ಹೆಣೆದಿರುವ ಒಂದು ಕಥೆ. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ. ಇಲ್ಲಿ ಇಬ್ರು ಅಧಿಕಾರಿಗಳ ವೃತ್ತಿಪಯಣ ಒಂದೇ ರೀತಿಯಲ್ಲಿ ಒಂದೇ ವೇತನ ಶ್ರೇಣಿಯೊಂದಿಗೆ ಶುರುವಾಗುತ್ತೆ. ಇಲ್ಲಿ ನೋಡಿ, ಒಂದ್ ಕಡೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪಿಡಿಒ, ಇನ್ನೊಂದ್ ಕಡೆ ಜಿಲ್ಲಾ ಪಂಚಾಯತ್ ಅಧೀಕ್ಷಕರು. ಇಂಟ್ರೆಸ್ಟಿಂಗ್ ಅಂದ್ರೆ ಇಬ್ರು ಸ್ಟಾರ್ಟಿಂಗ್ ಪೇ ಸ್ಕೇಲ್ ಒಂದೇ, ಎಕ್ಸಾಕ್ಟಾಗಿ ಒಂದೇ, 61,300ರಿಂದ 1,12,900 ರೂಪಾಯಿಗಳು. ಅಂದ್ರೆ ಕೆರಿಯರ್ನ ಆರಂಭದಲ್ಲಿ ಇಬ್ರು ಸಮಾನರು, ಯಾವುದೇ ವ್ಯತ್ಯಾಸವಿಲ್ಲ. ಆದ್ರೆ ಈ ಸಮಾನತೆಯ ದಾರಿ ಇದೆಯಲ್ಲ, ಅದು ಹೆಚ್ಚು ಕಾಲ ಇರೋದಿಲ್ಲ. ಒಂದು ಪ್ರಮೋಷನ್ ಸಿಕ್ಕಿದ ತಕ್ಷಣ ಇವರಿಬ್ಬರ ದಾರಿ ಬೇರೆ ಬೇರೆಯಾಗುತ್ತೆ, ಒಂದು ಕವಲು ದಾರಿಯ ಹಾಗೆ. ಇಲ್ಲಿಂದ ಶುರುವಾಗೋದೇ ಸಂಬಳದ ಅಂತರ. ಈಗ ನೋಡಿ, ಅಸಲಿ ವಿಷಯ ಇಲ್ಲೇ ಇರೋದು. ಈ ಟೇಬಲ್ ಎಲ್ಲವನ್ನೂ ಕಣ್ಣಿಗೆ ಕಟ್ಟದ ಹಾಗೆ ತೋರಿಸುತ್ತೆ. ಪಿಡಿಒ ಹುದ್ದೆ ಇರೋರು ಪ್ರಮೋಟ್ ಆಗಿ ಹಿರಿಯ ಪಿಡಿಒ ಆದ್ರೆ ಅವರ ಹೊಸ ಪೇ ಸ್ಕೇಲ್ ಶುರುವಾಗೋದು 65,950 ರೂಪಾಯಿಗಳಿಂದ. ಅದೇ ಟೈಮಲ್ಲಿ ಅವರಷ್ಟೇ ಸಂಬಳ ತಗೋತಿದ್ದ ಜಿಪನ್ ಅಧೀಕ್ಷಕರು ಪ್ರಮೋಟ್ ಆಗಿ ಸಹಾಯಕ ನಿರ್ದೇಶಕರಾದ್ರೆ ಅವರ ಪೇ ಸ್ಕೇಲ್ ಸ್ಟಾರ್ಟ್ ಆಗೋದು 69,250 ರೂಪಾಯಿಗಳಿಂದ. ನೋಡಿದ್ರ ವ್ಯತ್ಯಾಸ? ಇಲ್ಲಿಯೇ ಅಲ್ವಾ ಸಮಾನತೆ ಶುರುವಾಗಿದ್ದು? ನಾವು ಮಾತಾಡ್ತಿರೋ ಈ ಸಮಸ್ಯೆಗೆ ವೇತನ ತಾರತಮ್ಯ ಅಂತ ಕರೆಯೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೇ ಗ್ರೇಡ್ನಿಂದ ಪ್ರಮೋಷನ್ ತಗೊಂಡ್ರು ಬೇರೆ ಬೇರೆ ಪೇ ಸ್ಕೇಲ್ ಕೊಡೋದು. ಇದರಿಂದ ಏನಾಗತ್ತೆ? ಅವರ ಹೊಸ ಹುದ್ದೆಗೆ ಅಸಮಾನ ಸಂಬಳ ಸಿಗತ್ತೆ. ಇದು ಸಿಸ್ಟಮ್ನಲ್ಲಿರೋ ಒಂದು ಸಂಗ ತಪ್ಪು ಅಂತ ಅನ್ಸ್ಬೋದು, ಆದ್ರೆ ಇದರ ಪರಿಣಾಮ ತುಂಬಾ ದೊಡ್ಡದು. ಈ ಬಾರ್ ಚಾರ್ಟ್ ನೋಡಿದ್ರೆ ಆ ವ್ಯತ್ಯಾಸ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ರಮೋಷನ್ ಆದ್ಮೇಲೆ ಹಿರಿಯ ಪಿಡಿಒವರ ಆರಂಭಿಕ ಸಂಬಳ 65,950 ರೂಪಾಯಿ, ಆದ್ರೆ ಸಹಾಯಕ ನಿರ್ದೇಶಕರ ಆರಂಭಿಕ ಸಂಬಳ 69,250 ರೂಪಾಯಿ. ಈ ವ್ಯತ್ಯಾಸ ನೋಡೋಕೆ ಚಿಕ್ಕದಾಗಿ ಕಾಣಬಹುದು, ಆದ್ರೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಇದೆಯಲ್ಲ, ಅದು ಅಷ್ಟೇನು ಚಿಕ್ಕದಲ್ಲ. ಹಾಗಾದ್ರೆ ಬನ್ನಿ, ಈ ಸಂಬಳದ ವ್ಯತ್ಯಾಸದಿಂದ ನಿಜವಾಗಿ ಎಷ್ಟು ನಷ್ಟ ಆಗುತ್ತೆ ಅಂತ ಲೆಕ್ಕ ಹಾಕೋಣ. ಪ್ರತಿ ತಿಂಗಳು ಕರೆಕ್ಟಾಗಿ ಹೇಳೋದಾದ್ರೆ 3,300 ರೂಪಾಯಿ ವ್ಯತ್ಯಾಸ. ಇದು ಪ್ರತಿ ತಿಂಗಳು ಒಬ್ಬ ಬಡ್ತಿ ಹೊಂದಿದ ಪಿಡಿಒ ಅಧಿಕಾರಿಗೆ ಆಗ್ತಿರೋ ನೇರ ಆರ್ಥಿಕ ನಷ್ಟ. ಈ ತಿಂಗಳ ನಷ್ಟವನ್ನ ವರ್ಷದ ಲೆಕ್ಕದಲ್ಲಿ ನೋಡಿದ್ರೆ ನಮಗೆ ಅಸಲಿ ಚಿತ್ರಣ ಸಿಗುತ್ತೆ. ತಿಂಗಳಿಗೆ 3,300 ರೂಪಾಯಿ ಅಂದ್ರೆ ಅದನ್ನ 12 ತಿಂಗಳಿಗೆ ಗುಣಿಸಿದ್ರೆ ವರ್ಷಕ್ಕೆ ಬರೋಬ್ಬರಿ 39,600 ರೂಪಾಯಿ. ಯೋಚನೆ ಮಾಡಿ, ಇದು ಪ್ರತಿ ವರ್ಷ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಈ 39,600 ರೂಪಾಯಿ ನಷ್ಟ ಇದೆಯಲ್ಲ, ಇದು ಒನ್ ಟೈಮ್ ಅಲ್ಲ. ಪ್ರತಿ ವರ್ಷ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ ಈ ಗ್ಯಾಪ್ ದೊಡ್ಡದಾಗ್ತಾ ಹೋಗಿ ಒಬ್ಬ ಅಧಿಕಾರಿಯ ಇಡೀ ಸರ್ವಿಸ್ನ ಸಂಪಾದನೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇದರಿಂದ ಮುಂದೆ ಏನೆಲ್ಲ ಆಗಬಹುದು? ಮೊದಲನೇದಾಗಿ ಅವರ ಲೈಫ್ ಟೈಮ್ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ. ಎರಡನೇದಾಗಿ ಉಳಿತಾಯ ಮಾಡೋಕೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ನಿವೃತ್ತಿ ಸೌಲಭ್ಯಗಳ ಮೇಲೂ ಇದರ ಎಫೆಕ್ಟ್ ಬೀಳುತ್ತೆ. ಕೊನೆಗೆ ಸಾಲ ತಗೊಳ್ಳೋಕಾಗ್ಲಿ ಎಲ್ಲಾದ್ರೂ ಹೂಡಿಕೆ ಮಾಡೋಣ ಅಂದ್ರೂ ಅವರ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಆ ಒಂದೇ ಒಂದು ಪ್ರಮೋಷನ್ನಲ್ಲಿ ಆದ ತಾರತಮ್ಯ. ಸರಿ, ಈ ಹಣಕಾಸಿನ ಲೆಕ್ಕಾಚಾರವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನ್ಯಾಯ ಅನ್ನೋ ಪ್ರಶ್ನೆ ಕಡೆಗೆ ಬರೋಣ. ಈ ಥರದ ಒಂದು ವ್ಯವಸ್ಥಿತ ತಾರತಮ್ಯ ಮನುಷ್ಯರ ಮೇಲೆ, ಅಂದ್ರೆ ಆ ಅಧಿಕಾರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈ ಸ್ಲೈಡ್ನಲ್ಲಿರೋ ಮಾತು ನೋಡಿ, ಇದು ತುಂಬಾ ಅರ್ಥಪೂರ್ಣವಾಗಿದೆ. ಒಂದೇ ರೀತಿ ಶುರುವಾದ ಕೆರಿಯರ್ಗೆ ಸಮಾನ ಅವಕಾಶಗಳು ಸಿಗಬೇಕು. ಒಂದು ವ್ಯವಸ್ಥೆಯೇ ತಾರತಮ್ಯವನ್ನು ಸೃಷ್ಟಿಸಿದಾಗ ಅದು ನ್ಯಾಯದ ಮೂಲತತ್ವವನ್ನೇ ಪ್ರಶ್ನಿಸಿದ ಹಾಗೆ. ನೋಡಿ, ಇದೇ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ಪಿಡಿಒ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದವರು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇದನ್ನ ಸರಿಪಡಿಸಲೇಬೇಕು ಅನ್ನೋದು ಅವರ ಆಗ್ರಹ. ಇದು ಬರೀ ಪೇ ಸ್ಲಿಪ್ನಲ್ಲಿರೋ ನಂಬರ್ಗಳ ಕಥೆಯಲ್ಲ. ಇದು ಒಬ್ಬ ಅಧಿಕಾರಿಯ ವೃತ್ತಿಪರ ಬೆಳವಣಿಗೆಯನ್ನ ಗೌರವಿಸೋದು, ಅವರ ಮನೋಸ್ಥೈರ್ಯವನ್ನ ಕಾಪಾಡೋದು,
ಅಲ್ವಾ? ಒಂದೇ ಗ್ರೇಡ್ನಿಂದ ಬಡ್ತಿ ಪಡೆದವರಿಗೆ ಬೇರೆ ಬೇರೆ ಸಂಬಳ ಕೊಡೋದು ಅಂದ್ರೆ ಅದು ಅವರ ಸೇವೆಗೆ ಮತ್ತು ಶ್ರಮಕ್ಕೆ ಮಾಡಿದ ಒಂದು ರೀತಿಯ ಅವಮಾನವೇ ಸರಿ. ಕೊನೆಯದಾಗಿ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಒಂದೇ ದರ್ಜೆಯಿಂದ ಸಿಗೋ ಮೊದಲನೇ ಪ್ರಮೋಷನ್ನಲ್ಲೇ ಈ ರೀತಿ ಸಂಬಳದಲ್ಲಿ ತಾರತಮ್ಯ ಶುರುವಾದ್ರೆ ವರ್ಷಗಳು ಕಳೆದಂತೆ ಆ ಸಾರ್ವಜನಿಕ ಸೇವಕರ ಕೆಲಸದ ಮೇಲಿನ ಶ್ರದ್ಧೆ ಮತ್ತು ನೈತಿಕ ಸ್ಥೈರ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಅನಿಸುತ್ತೆ. ಯೋಚಿಸ್ಬೇಕಾದ ವಿಷಯ ಅಲ್ವಾ? ಒಬ್ಬರಿಗೆ ಬಡ್ತಿ ಸಂತೋಷ ತರುವುದ್ರೆ ಇನ್ನೊಬ್ಬರಿಗೆ ನಿರಾಶೆ ತರುತ್ತದೆ. ವೇತನ ಶ್ರೇಣಿಯಲ್ಲಿ ಈ ತಾರತಮ್ಯ ಏಕೆ?